ಫ್ರೆಂಡ್ಸ್, ನಾನು ಇವತ್ತು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಈಗ ಮೊಬೈಲ್ ಶಾಪ್ನವ್ರಿಗೆ ಈ ಮಲ್ಟಿಮೀಟರ್ ಅನ್ನೋದು ಭಾಳ ಅತ್ಯವಶ್ಯಕವಾಗಿ ಬಳಕೆಗೆ ಬೇಕಾಗುತ್ತದೆ. ಇದರಿಂದ ನಮಗೆ ಒಂದೇ ಒಂದು ಮೇನಾಗಿ ಪ್ರಾಬ್ಲಮ್ ಬರೋದೇನೆಂದರೆ ಬ್ಯಾಟ್ರಿ. ನಾವು ಎಷ್ಟೇ ಬ್ಯಾಟ್ರಿ ಹಾಕಿದರೂ ಒಂದು ವಾರ ಇಲ್ಲ ಒಂದು ತಿಂಗಳು, ಅಂದರೆ 2 ತಿಂಗಳು ಬರ್ಬೋದು, ಸರಿನಾ? ಆ 2 ತಿಂಗಳಾಗಿ ಬ್ಯಾಟ್ರಿ ಹೋಗ್ತದೆ. ತಿಂಗಳ 2 ತಿಂಗಳ ಹಂಗೆ ಬ್ಯಾಟ್ರಿ ಚೇಂಜ್ ಮಾಡೋ ಬದಲು ನಾನು ಈ ಬ್ಯಾಟ್ರಿ ಇಲ್ದಲೆ ಇದಕ್ಕೊಂದು ನಾವೇ ಬ್ಯಾಟ್ರಿ ಹಾಕಿ ಯಾವ ಥರ ಯೂಸ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ನಮ್ಮಲ್ಲಿ ಈ ಮೊಬೈಲ್ ಶಾಪಲ್ಲಿ ಏನಂದರೆ ವೇಸ್ಟ್ ಆಫ್ ಬ್ಯಾಟ್ರಿಗಳು ಜಾಸ್ತಿ ಇರ್ತವೆ. ಯಾವುದನ್ನಾಗಲಿ, ಈಗ ನಾನು ಜಿಯೋ 220 ಬ್ಯಾಟ್ರಿನೇ ಯೂಸ್ ಮಾಡಿದೆ. ಜಿಯೋ 220 ಬ್ಯಾಟ್ರಿನ ಯೂಸ್ ಮಾಡಿ ಯಾವ ಥರ ನಿಮಗೆ ಇದು ಮಲ್ಟಿಮೀಟರ್ನ ಚಾರ್ಜ್ ಮಾಡಬೇಕು ಅಂದರೆ ಆನ್ ಮಾಡಬೇಕು, ಯಾವ ಥರ ಯೂಸ್ ಮಾಡ್ಬೇಕಂತ ನಾನು ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಇದರಲ್ಲಿ 2 ಸ್ಕ್ರೂ ಇರ್ತವೆ. ಮೊದಲು ಸ್ಕ್ರೂ ಇರ್ತವೆ, ಒಂದು ಸ್ಕ್ರೂ ನಾವು ಓಪನ್ ಮಾಡಿದ ತಕ್ಷಣ ಈ ಥರ ಆಲ್ರೆಡಿ ಕಲೆಕ್ಷನ್ ಇರ್ತದೆ. ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ, ಪ್ಲಸ್ ಮೈನಸ್. ನಾವು ಜಿಯೋ ಬ್ಯಾಟ್ರಿ ಆಗಲಿ ಯಾವುದೇ ಒಂದು ಬ್ಯಾಟ್ರಿಯಿಂದ ಆಗಲಿ ನಾವು ಪ್ಲಸ್ ಆಲ್ರೆಡಿ ಪ್ಲಸ್ ಇರುತ್ತೆ. ಪ್ಲಸ್ಸಿಗೆ ರೆಡ್ ಏನೈತೆ ರೆಡ್ಡಿಗೆ ಪ್ಲಸ್ ಕೊಡಬೇಕು, ಬ್ಲ್ಯಾಕ್ ಏನೈತೆ ಮೈನಸ್ಸಿಗೆ ಕೊಡಬೇಕು. ಮೈನಸ್ಸಿಗೆ ಕೊಟ್ಟು ಇದು ಚಾರ್ಜ್ ಎಷ್ಟು ದಿನ ಚಾರ್ಜ್ ಇರುತ್ತೋ ಅಷ್ಟು ದಿನವರೆಗೆ ಯೂಸ್ ಮಾಡಿ. ಮತ್ತು ಚಾರ್ಜ್ ಖಾಲಿ ಆದ ತಕ್ಷಣ ನಾವೇನು ಮಾಡ್ಬೇಕಂತಂದರೆ ಈ ಥರ ಕ್ಲಿಪ್ ಚಾರ್ಜರ್ ಇರುತ್ತಲ್ಲ, ಈಗ ಆ ಬ್ಯಾಟ್ರಿ ರಿಮೂವ್ ಮಾಡ್ಕೊಂಡು ಈ ಕ್ಲಿಪ್ ಚಾರ್ಜರಿಂದ ಚಾರ್ಜ್ ಮಾಡಿ ಮತ್ತೆ ಬ್ಯಾಟ್ರಿ ಹಾಕಿ ಯೂಸ್ ಮಾಡ್ಬೋದು. ಹೀಗಾಗಿ ನಾವು ಒಂದು ಬ್ಯಾಟ್ರಿ ಏನಿಲ್ಲ ಅಂದ್ರೆ ಒಂದು ವರ್ಷ 6 ತಿಂಗಳವರೆಗೂ ನಮಗೆ ವರ್ಷದ ಮೇಲೆ ಯೂಸ್ ಮಾಡ್ಬೋದು. ಮೀಟರಿಂದ ಎಲ್ಲ ಪಿಟಪ್ ಮಾಡಿ ಒಂದು ಸರಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಕನೆಕ್ಟ್ ಮಾಡಿದ ತಕ್ಷಣ ಎಷ್ಟು ದಿನ ನನಗೆ ಸರಿನಾ? ಇದರ ಅವಶ್ಯಕತೆ ಬೇಕಾಗಿಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸರಿನಾ? ನಿಮ್ಮ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ. ಧನ್ಯವಾದಗಳು.